ನಮಸ್ಕಾರ ಸ್ನೇಹಿತರೆ, ಇವತ್ತೇನಂತ ಹೇಳಿದರೆ ನಮ್ಮ ಮೂಡುಬಿದ್ರಿ ಗಂಟಲಕಟ್ಟೆ ಎನ್ನುವಂತಹ ಒಂದು ಜಾಗದಲ್ಲಿ ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ಸಿಂದ ನಮ್ಮ ಇವತ್ತು ಅಡಿಕೆ ತೋಟಕ್ಕೆ ಬಂದಂತಹ ಒಂದು ಅದ್ಭುತವಾದ ರಿಸಲ್ಟನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇವತ್ತು ಗಿಡ ನಿಮ್ಮ ಎದುರುಗಡೆ ಕಾಣ್ತಾ ಇದೆ. ಸುಮಾರು 1 ತಿಂಗಳ ಹಿಂದೆ ಈ ಒಂದು ಗಿಡವನ್ನು ನೋಡಬೇಕು ಅಂತ ಹೇಳಿದರೆ ಕಂಪ್ಲೀಟಾಗಿ ಹಳದಿ ಬಣ್ಣಕ್ಕೆ ತಿರುಗಿತ್ತು. ಅದರ ಜೊತೆಗೆ ಏನಂತ ಹೇಳಿದರೆ ಸೋಗೆ ಎಲ್ಲ ಕೆಳಗಡೆ ಬಾಗಿತ್ತು. ಹಾಗೆ ಮೇಲ್ಗಡೆ ಕಾಣ್ತಾ ಇರುವಂತಹ ಏನು ತೋಟ ಇದೆ ನೋಡಿ, ಇದು ಕೂಡ ಅಷ್ಟೇ. ಇವತ್ತು ಸಾಕಷ್ಟು ಸಮಸ್ಯೆ ಇತ್ತು. ಇಲ್ಲೂ ಕೂಡ ಬೆಂಕಿ ರೋಗ ಆಗಿರ್ಬೋದು, ಹಾಗೆ ಚುಕ್ಕಿ ರೋಗ ಆಗಿರ್ಬೋದು, ಈ ಥರ ಎಲ್ಲ ಸಾಕಷ್ಟು ರೀತಿಯ ಒಂದು ಸಮಸ್ಯೆಗಳಿತ್ತು. ಹಾಗೆ ಇವತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ ಮಿಸ್ಟರ್ ರಾಜೇಶ್ ಸರ್ ಅವರು ತಮ್ಮ ತೋಟಕ್ಕೆ ಹಾಕಿದಂತಹ ಒಂದು ರಿಸಲ್ಟನ್ನು ನೋಡಿಕೊಂಡು ಇವತ್ತು ಅವರ ಫ್ರೆಂಡ್ ಆದಂತಹ ಮಿಸ್ಟರ್ ಅಜಿತ್ ಸರ್ ಅವರಿಗೆ ಈ ಒಂದು ನಮ್ಮ ವೆಸ್ಟೀಜ್ ಅಗ್ರಿ ಕೇರ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಟ್ಟರು. ನೀವು ಉಪಯೋಗ ಮಾಡಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ಅವರ ಒಂದು ಮಾತನ್ನು ಕೇಳಿ ಇವತ್ತು ಅಜಿತ್ ಸರ್ ಅವರು ಕೂಡ ತಮ್ಮ ತೋಟಕ್ಕೆ ನಮ್ಮ ವೆಸ್ಟೀಜಲ್ಲಿರುವಂತಹ ಮಾಸ್ ಆಗಿರ್ಬೋದು, ನ್ಯಾನೋಟೆಕ್ ಆಗಿರ್ಬೋದು, ಹ್ಯೂಮಿಕ್ ಆಗಿರ್ಬೋದು, ಅಗ್ರಿ 82, ಹಾಗೆ ಗ್ರ್ಯಾನ್ವಲ್ಸ್, ಅದರ ಜೊತೆಗೆ ಪ್ರೊಟೆಕ್, ಅದರ ಜೊತೆಗೆ ಅಕ್ವಾಜೆಲ್, ಸೊ ಇಷ್ಟು ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದರು. ಸೊ ಇದು ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಈ ಒಂದು ನಮ್ಮ ತೋಟಕ್ಕೆ ಫಸ್ಟ್ ನಾವು ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡಿದ ನಂತರ ನೆಕ್ಸ್ಟ್ ಬುಡಕ್ಕೆ ನಾವು ಈ ಒಂದು ಮಿಕ್ಸ್ ಏನಿದೆ ಇವತ್ತು ಇದೆಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು 100 ಗ್ರಾಮಿನಷ್ಟು ಹಾಕಿದ್ರಿಂದ ಇವತ್ತು ಅದ್ಭುತವಾದ ರಿಸಲ್ಟ್ ಬಂದಿದೆ. ಸೊ ಅವ್ರ ಹತ್ರನೇ ಕೇಳೋಣ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಹೇಳಿ. ಅಜಿತ್ ಸರ್, ನಿಮ್ಮ ಒಂದು ಇವತ್ತು ಎಕ್ಸ್ಪೀರಿಯನ್ಸನ್ನು ಹೇಳ್ಬೋದಾ? ನಿಮಗೆ ಯಾವ ಥರ ರಿಸಲ್ಟ್ ಬಂದಿದೆ? ಎಲ್ಲರಿಗೆ ನಮಸ್ತೆ. ನಾವೊಂದು ಕಳೆದ 20 ದಿನಗಳ ಹಿಂದೆ ಈ ಒಂದು ಅಗ್ರಿ ವೆಸ್ಟೀಜ್ ಅವರ ಒಂದು ಅಗ್ರಿ ಹ್ಯೂಮಿಕ್ ಮತ್ತು ಅಗ್ರಿ ಮೋನೋಟೆಕ್ ಮತ್ತು ಅಗ್ರಿ ಮಾಸ್ ಹಾಗೂ ಗ್ರ್ಯಾನೋಲ್ಸ್ ಇವುಗಳನ್ನು ಮಿಕ್ಸ್ ಮಾಡಿ ಬಳಸಿದ್ದೆವು. ಅದಕ್ಕಿಂತ ಹಿಂದೆ ಇದು ತುಂಬ ಹಳದಿ ಬಣ್ಣದಲ್ಲಿತ್ತು. ಸೊ ಈಗ ಒಂದು 20 ದಿವಸಗಳಾಯಿತು ನಾವು ಯೂಸ್ ಮಾಡಿ. ಸೊ ಸ್ವಲ್ಪ ತುಂಬ ವ್ಯತ್ಯಾಸ ಕಾಣ್ತಾ ಇದೆ. ಸೊ ಹಾಗೆ ಎಲ್ಲರೂ ಕೂಡ ಈ ಒಂದು ಕೃಷಿಯಲ್ಲಿ ನಾವು ಅಭಿವೃದ್ಧಿ ಪಡಬೇಕಾದ್ರೆ ಸೊ ಇಂಥ ಒಂದು ಉತ್ತಮವಾದ ಪ್ರಾಡಕ್ಟನ್ನು ನಮ್ಮ ಕೃಷಿಗೆ ಬಳಸಿ ನಾವು ಅದರಲ್ಲಿ ಒಂದು ಉತ್ತಮವಾದ ಬೆಳೆಯನ್ನು ಹೊರ ತೆಗಿಬೋದು ಅಂತ ಎಲ್ಲರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ತುಂಬ ಖುಷಿ ಆಗ್ತಾ ಇದೆಯಾ ಸರ್ ನಿಮಗೆ? ಹೌದು, ಖುಷಿ ಆಗ್ತಾ ಇದೆ. ಮತ್ತೆ ಬಳಸ್ಬೋದಾ? ಹೌದು, ಬೇರೆಯವರಿಗೆ ಕೂಡ ಹೇಳ್ಬೋದು. ಎಸ್ ಸರ್. ಮತ್ತು ನಾವು ಈಗ ಲೇಬರ್ ಚಾರ್ಜ್ ತುಂಬ ಕಾಸ್ಟ್ ಆಗ್ತದೆ. ಸೊ ಇದರಲ್ಲಿ ನಾವು ಏನಂದರೆ ಲೇಬರ್ ಸಹ ಅಷ್ಟು ಖರ್ಚಾಗೋದಿಲ್ಲ. ಸೊ ಹಾಗಾಗಿ ಒಂದು ಸಣ್ಣ ಖರ್ಚಿನಲ್ಲಿ ಸಹ ನಮ್ಮ ಒಂದು ತೋಟಕ್ಕೆ ಉತ್ತಮವಾದ ಒಂದು ಗೊಬ್ಬರವನ್ನು ನೀಡುವಂಥ ಒಂದು ಅವಕಾಶ ವೆಸ್ಟೀಜ್ ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಉತ್ತಮವಾದಂಥ ಒಂದು ಸಲಹೆಯನ್ನು ಕೊಟ್ಟಿದ್ದೀರಾ. ಹಾಗೆ ಅವರಿಗೆ ರೆಫರ್ ಮಾಡಿದಂಥ ಇನ್ನೊಬ್ಬ ಕೃಷಿಕ, ಅವರಿಗೆ ಕೂಡ ಇವತ್ತು ಅಡಿಕೆ ತೋಟ ಇದೆ. ಸೊ ಅವರು ಕೂಡ ಸುಮಾರು ವರ್ಷಗಳಿಂದ ಇವತ್ತು ನಮ್ಮ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರನೇ ಕೇಳೋಣ, ಹೇಗೆ ನಿಮಗೆ ಅನಿಸ್ತಾ ಇದೆ ಸರ್? ನಮಸ್ತೆ. ಗುಡ್ ಮಾರ್ನಿಂಗ್ ವೆಸ್ಟೇಜ್. ಗುಡ್ ಮಾರ್ನಿಂಗ್ ವೆಸ್ಟೇಜ್ ಸರ್. ಭಾರಿ ಸಂತೋಷದ ವಿಷಯ ಯಾಕಂತ ಅಜಿತ್ ಸರ್ ಅವರ ರಿಸಲ್ಟ್ ನೋಡಿ. ಯಾಕೆ ನಮ್ಮದು ಸಹ ಹಾಗೆ ಇದು ಕಾಯಿ ಉದುರ್ತಿತ್ತು. ಇತ್ತೀಚೆಗೆ ನಾನು 10 ದಿವಸ ಆಯಿತು ಹೊಡೆದು, ಭಾರಿ ಒಳ್ಳೆ ರಿಸಲ್ಟ್ ಕಾಣ್ತಾ ಉಂಟು. ಹಾಗೆ ಇನ್ನೊಬ್ಬರಿಗೆ ಸಹ ಶೇರ್ ಮಾಡಿದ್ದೇವೆ ನಿನ್ನೆ, ಅವರಿಗೆ ಸಹ ಭಾರಿ ಸಂತೋಷವಾಗಲಿ ಎಂದು ನಾನು ಅನುಭವಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಲೀಡರ್ಸ್. ಸೊ ಎಲ್ಲರೂ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ. ನಮಗೆ ತುಂಬ ಖರ್ಚು ಕಡಿಮೆ ಆಗ್ತದೆ ಮತ್ತು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೇನಂತ ಹೇಳಿದರೆ ಒಂದು ಟ್ರೀಟ್ಮೆಂಟ್, ಇದು ಗೊಬ್ಬರ ಕೂಡ ಅಲ್ಲ, ಇದೊಂದು ಟ್ರೀಟ್ಮೆಂಟ್, ಮಣ್ಣಿಗೆ ಟ್ರೀಟ್ಮೆಂಟ್ ಮತ್ತು ಗಿಡದ ಒಂದು ಆರೈಕೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ. ಮತ್ತು ಚುಕ್ಕಿ ರೋಗ ಇವತ್ತು ತುಂಬ ಕಡೆಗಳಲ್ಲಿದೆ. ಆ ಚುಕ್ಕಿ ರೋಗವನ್ನು ಇವತ್ತು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ವೆಸ್ಟೀಜಿನ ಪ್ರಾಡಕ್ಟ್ಸು ತುಂಬ ಅದ್ಭುತವಾದದ್ದು. ಇದು ಸಂಪೂರ್ಣವಾದಂಥ ಒಂದು ಸಾವಯವ, ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ. ಹಾಗಾಗಿ ಎಲ್ಲ ರೈತರು ಕೂಡ ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ವೆಸ್ಟೀಜ್. ಸೊ ಹಾಗೆ ನಿಮಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಶ್ ಯು ವೆಲ್ತ್.